ನಿಮ್ ಕಲೆ ಮೂಲಕನೇ ಅವ್ರನ್ನ ರೀಚ್ ಆಗಿದೆ ಹೌದು, ಹೌದು sir, ಹೌದು. ಬೇರೆ ಯಾವುದೇ ಅದಕ್ಕೆ ಮುಂಚೆ connection ನಾನು ಇರ್ಲಿಲ್ಲ. ಫೋಟೋ ತಗೊಳಕಂತ ಹೋಗಿದ್ದು. ಅಂದ್ರೆ ಮನೆ ಐರಾವತ ಮುಂದೆ ಶೂಟಿಂಗ್ ನಡೀತಾ ಇತ್ತು ಹಾ. ಸರ್. ಐರಾವತ ಶೂಟಿಂಗ್ ನಡೆಯುವಾಗ ನಾನೊಂದು ಫೋಟೋಗೋಸ್ಕರ ಹೋಗಿದ್ದು ಸರ್ ಅವ್ರ ಹತ್ರ. ಅವ್ರ ಹತ್ರ. ಫ್ಯಾನ್ಸ್ ಎಲ್ಲ ಇದ್ರಲ್ಲ ಅವ್ರು ಕರ್ಕೊಂಡು ಹೋದ್ರು ನನ್ನ. ನಾನು ಅವಾಗ ಸಿಂಗಿಂಗ್ ಎಲ್ಲ ಆಡ್ತಿದ್ದೆ, ಟಿವಿ ಅದು ಇದೆಲ್ಲ ಆಡ್ತಿದ್ದಲ್ಲ, ರಿಯಾಲಿಟಿ ಶೋಗಳು. ಅಣ್ಣ ಒಂದು ಫೋಟೋ ಬೇಕು ಅಂತ ಹೋಗಿದ್ದು ನಾನು. ಅವಾಗ ಕರ್ಕೊಂಡು ಹೋಗಿ ಐರಾವತ ಶೂಟಿಂಗ್ ಟೈಮಲ್ಲಿ ಫೋಟೋ ಕೊಟ್ರು. ಸರಿ ನೆಕ್ಸ್ಟ್ ಏನಾದ್ರು ಮಾಡ್ಬೇಕಲ್ಲ, ನಾನು ಬರೀ ಫೋಟೋಕ್ಕೋಸ್ಕರ ಹೋದ್ರೆ ಚೆನ್ನಾಗಿರಲ್ಲ. ನನ್ನ ಹತ್ರ ಒಂದು ಕಲೆ ಇದೆ, ಸಿಂಗಿಂಗ್ ಹಾಡ್ತೀನಿ, ಮ್ಯೂಸಿಕ್ ಮಾಡ್ತೀನಿ, ಏನಾದ್ರು ಒಂದು ಮಾಡೋಣ, ಅವ್ರನ್ನ ಗಿಫ್ಟ್ ಕೊಡೋಣ ಅಂತ ಅವ್ರಿಗಂತ ಅವಾಗ ಶುರು ಮಾಡಿದ್ ನಾನು. ಅಂದ್ರೆ ಅವ್ರ ಬರ್ತ್ಡೇಗೆ ಹಾಡುಗಳನ್ನ ಪ್ರತಿ ವರ್ಷ ಹಾಡು ಮಾಡೋಣ ಅಂದ್ರೆ, ಪ್ರತಿ ವರ್ಷ ಅಂತ ಇರ್ಲಿಲ್ಲ ಆಕ್ಚುಲಿ ಮುಂಚೆ. ಹೌದು, ಒಂದು ಸಾಂಗ್ ಮಾಡೋಣ, ಯಾರು ಮಾಡಿಲ್ಲ, ಮಾಡೋಣ ಅಂತ ಅನ್ಬಿಟ್ಟು. ಸೊ ಅದು ಆ ವೈಬ್ ಕ್ರಿಯೇಟ್ ಆಯ್ತು ಸರ್. ಮನೆಗೆ ಹೋಗಿ ನಮ್ಮನ್ನ ಬರ್ಮಾಡ್ಕೊಳ್ಳೋ ರೀತಿ ಸರ್. ಅವತ್ತು ಬರ್ತ್ಡೇಗೆ ಅಂತ ನೆಕ್ಸ್ಟ್ ಯಾವ್ದು ಮಾಡಿದ್ರಿ, ಅಂದ್ರೆ ಯಾವ ಸಾಂಗ್? ಅದಾದ್ಮೇಲೆ ಸರ್ ಡಿ ಬಾಸ್ ಪಕ್ಕಾ ಮಾಸ್ ಅಂತ ಮಾಡಿದೆ, ಬಾಸ್ ಬಾಸ್ ಡಿ ಬಾಸ್ ಅಂತ ಮಾಡಿದೆ. ಅಂದ್ರೆ ಹೇಳಿ ಸ್ವಲ್ಪ, ಅದು ಚೆನ್ನಾಗಿದೆ. ಅದು ನಾನು ಕೆಲವು ಇದ್ ಕಡೆ ನೋಡ್ದೆ ಆ ಸಾಂಗ್ ಅನ್ನ. ಸರ್ ಈ ಸಾಂಗ್ ಬಾಸ್ ಬಾಸ್ ಡಿ ಬಾಸ್ ಅನ್ನೋ ಸಾಂಗ್ ದರ್ಶನ್ ಸರ್ಗೆ ಫೇವ್ರೆಟ್ ಸಾಂಗ್. ಅದು ಹೌದಾ? ಫೇವ್ರೆಟ್ ಸಾಂಗ್. ವೈಯಕ್ತಿಕವಾಗಿ ಬಹಳ ವೈಯಕ್ತಿಕವಾಗಿ ಅವ್ರಿಗೆ ಖುಷಿ ಪಡೋದೊಂದು. ಅವ್ರ ಬರ್ತ್ಡೇ ಸೆಲೆಬ್ರೇಷನ್, ಅವ್ರ ಪರ್ಸನಲ್ ಪಾರ್ಟಿಗಳಲ್ಲೆಲ್ಲ ನನ್ನ ಸಾಂಗ್ ಓಡುತ್ತೆ. ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಆಗಿರ್ಬೋದು, ಅವ್ರ ಬರ್ತ್ಡೇ ಪಾರ್ಟೀಸ್ ಅಲ್ಲಿ ಆಗಿರ್ಬೋದು, ಆ ಸಾಂಗ್ ಹಾಕುವಂತಾರಂತೆ. ಅವ್ರಿಗೆ ಮಾಡಿರೋ ಸಾಂಗ್ ಹಾಕುವಂತಾರಂತೆ. ಇನ್ನೇನ್ ಬೇಕು ಸರ್ ನಮ್ಗೆ? ಕರೀತಾರ ಯಾವಾಗ್ಲೂ ಕರೆದು ಹಾಡ್ಸೋದು ಆ ತರದ್ ಏನಾರು ಇದೆಯಾ? ರೀಸೆಂಟ್ ಆಗಿ ಮೊನ್ನೆ ಒಂದು ಅದೇ ಮುಂಚೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಕರೆದ್ರು ಮನೆಗೆ. ಕರೆದು ಬಿಟ್ಟು ಮಾತಾಡ್ಸಿದ್ರು ಸರ್ ನನ್ನ. ಚಿನ್ನ ನಿನ್ಗೆ ಏನಾದ್ರು ಇದ್ರೆ ಫೋನ್ ಮಾಡು ನನ್ಗೆ ಅಂತ ಹೇಳ್ಬಿಟ್ಟು, ಹಂಗೆ ಕರೆಯೋದು ಅನ್ಸುತ್ತೆ, ಚಿನ್ನ ಅಂತಾನೆ ಕರೆಯೋದು ಸರ್. ನನ್ನನ್ನ ಪ್ರೀತಿಯಿಂದ ಎಲ್ರು ಹಂಗೆ ಕರೆಯೋದವ್ರು. ಅವರು ಅಷ್ಟು ಪ್ರೀತಿಯಿಂದ ಚಿನ್ನ ಅಂತಾನೆ ಕರೆಯೋದು.